ರೇಣುಕಾಸ್ವಾಮಿ ಅವರ ಮೃತದೇಹಗಳ ಪರೀಕ್ಷೆ. ರೇಣುಕಾಸ್ವಾಮಿ ದೇಹದ ಮೇಲೆ 15 ಗಾಯದ ಗುರುತುಗಳು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಈ ವಿಷಯವಾಗಿ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪೋಷಕರಿಗೆ ದೇಹವನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಕೂಡ ಆಗತ್ತೆ. ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪೋಷಕರು ನಿರ್ಧಾರವನ್ನ ಮಾಡಿದ್ದಾರೆ. ಯಾಕಂದ್ರೆ ಚಿತ್ರದುರ್ಗದ ಮೂಲ ಅವರದ್ದು, ರೇಣುಕಾಸ್ವಾಮಿ ಅವರದ್ದು. ಅವರ ಕುಟುಂಬ ಎಲ್ಲ ಚಿತ್ರದುರ್ಗದಲ್ಲೇ ಇರೋದು. ಆ ಕಾರಣಕ್ಕಾಗಿ ಮೃತದೇಹವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗುವಂತಹ ತೀರ್ಮಾನ ಪೋಷಕರದ್ದಾಗಿದೆ. ರೇಣುಕಾಸ್ವಾಮಿಯ ದೇಹದ ಮೇಲೆ ಒಟ್ಟಾರೆಯಾಗಿ 15 ಕಡೆಗಳಲ್ಲಿ ಗಾಯ ಆಗಿದೆ. ಗಾಯದ ಗುರುತುಗಳು ಪತ್ತೆಯಾಗಿದೆ. ಇದು ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಎಷ್ಟು ಕಡೆಗಳಲ್ಲಿ ಹಲ್ಲೆಯಾಗಿದೆ, ಯಾವ ರೀತಿಯಾಗಿ ಎಷ್ಟು ಡೀಪ್ ಪೆಟ್ಟು ಬಿದ್ದಿದೆ, ಯಾವ ಒಂದು ಮಾರ್ಕಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಇತ್ಯಾದಿ ಎಲ್ಲವೂ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಆ ಪ್ರಕಾರವಾಗಿ ಮೇಲ್ನೋಟಕ್ಕೆ ತಿಳಿದು ಬರ್ತಿರೋ ಹಾಗೆ ಮೂಗು, ಬಾಯಿ, ದವಡೆ ಯಾವ ರೀತಿಯಾಗಿ ಏಟಾಗಿದೆ ಅನ್ನೋದನ್ನ ಗಮನಿಸಬಹುದು. ಮತ್ತು ಮರ್ಮಾಂಗಕ್ಕೆ ಬಲವಾದಂತಹ ಪೆಟ್ಟನ್ನ ಕೊಟ್ಟಿದ್ದಾರೆ. ಆ ಪರಿಣಾಮವಾಗಿ ಅವರು ಮೃತರಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ವಿಚಾರಣೆಯ ಹಂತದಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆಯನ್ನ ಪೂರ್ಣ ಮಾಡಲಾಗಿದೆ. ಕುಟುಂಬಸ್ಥರು ಮೃತದೇಹವನ್ನ ಪಡೆದುಕೊಂಡಿದ್ದಾರೆ. ಆರಂಭಿಕ ಹಂತದಲ್ಲಿ ಕುಟುಂಬಸ್ಥರು ಬಂದು ಆ ಒಂದು ಬಾಡಿಯನ್ನ ನೋಡಿ ಗುರುತಿಸಿದ ನಂತರದಲ್ಲೇ ಆ ಪ್ರಕ್ರಿಯೆ ಆರಂಭ ಆಗಿತ್ತು. ಒಟ್ಟು 15 ಕಡೆಗಳಲ್ಲಿ ಗಾಯದ ಗುರುತುಗಳಾಗಿದೆ. ರಾಡು, ಕಟ್ಟಿಗೆ, ರಿಪೀಸ್ಗಳಿಂದ ಹಲ್ಲೆ ನಡೆಸಿದ್ದಾರೆ ಆರೋಪಿಗಳು. ನರಳಿ ರೇಣುಕಾಸ್ವಾಮಿ ಈ ಹಂತದಲ್ಲಿ ಸಾವನ್ನಪ್ಪಿದ್ದಾರೆ. ಎಫ್ಎಸ್ಎಲ್ ವೈದ್ಯರ ಪರೀಕ್ಷೆಯಲ್ಲಿಯೂ ಕೂಡ ಈ ವಿಚಾರ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ದೇಹದ ಮೇಲೆ ಒಟ್ಟು 15 ಕಡೆಗಳಲ್ಲಿ ಗಾಯದ ಗುರುತುಗಳಾಗಿದೆ. 15 ಕಡೆ ಬರ್ಬರವಾಗಿ ಹಲ್ಲೆ ನಡೆಸಿದ್ದಾರೆ. ಮೂಗು, ಕಾಲು, ತಲೆ, ಬೆನ್ನು ಎಲ್ಲಾ ಕಡೆಗಳಲ್ಲೂ ಕೂಡ ಗಾಯವಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಒಟ್ಟು 15 ಕಡೆಗಳಲ್ಲಿ ಗಾಯದ ಗುರುತಾಗಿದೆ ಅನ್ನುವಂತಹ ರಿಪೋರ್ಟ್ ಲಭ್ಯವಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವರದಿ ಏನ್ ಹೇಳ್ತಾ ಇದೆ? ವರದಿ ಇನ್ನೂ ಬರೋದಕ್ಕೆ ತಡೆ ಆಗುತ್ತೆ. ಅಂದ್ರೆ ಈಗಷ್ಟೇ ಮರಣೋತ್ತರ ಪರೀಕ್ಷೆ ನಡೆದಿರುವಂತದ್ದು. ವರದಿ ಬರೋದಕ್ಕೆ ಈಗ ಯಾವಾಗ ಎಲ್ಲೆಲ್ಲಿ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಒಟ್ಟು 15 ಕಡೆ ದೇಹದ ಮೇಲೆ ಗಾಯದ ಮಾರ್ಕ್ಗಳಿರೋದು ಪತ್ತೆ ಆಗಿರುವಂಥದ್ದು. ಅದು ಮುಖ್ಯವಾಗಿ ಮುಖದ ಭಾಗದಲ್ಲೂ ಸಹ ಹೆಚ್ಚಿನ ಪೆಟ್ಟುಗಳಾಗಿರುವಂಥದ್ದು. ಜೊತೆಗೆ ತಲೆಗೂ ಸಹ ಹೊಡೆದಿರುವಂಥದ್ದು. ಅಂದರೆ ರಾಡು ಅಥವಾ ರಿಪೀಸು, ಇದು ಮರದ ತುಂಡುಗಳಲ್ಲಿ ಹೊಡೆದಿರುವಂತಹ ಗುರುತುಗಳು ಪತ್ತೆ ಆಗಿದೆ. ಜೊತೆಗೆ ಸುಟ್ಟಿರುವಂತಹ ಮಾರ್ಕ್ಗಳು ಸಹ ಪತ್ತೆ ಆಗಿರುವಂಥದ್ದು. ಒಟ್ಟು 15 ಜಾಗದಲ್ಲಿ, ಅಂದರೆ ದೇಹದ 15 ಭಾಗಗಳಲ್ಲಿ ಈ ರೀತಿಯ ಗಾಯದ ಮಾರ್ಕ್ಗಳು ಪತ್ತೆ ಆಗಿರುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬಂದಂತಹ ಅಂಶಗಳನ್ನು ಈಗ ತಿಳಿಸಿರುವಂಥದ್ದು. ಅದು ಅಂದರೆ ಎದೆ ಭಾಗ ಆಗಿರ್ಬೋದು, ಬೆನ್ನಿನ ಭಾಗ ಆಗಿರ್ಬೋದು, ಕೈ ಕಾಲು, ಈ ರೀತಿ ನಾನಾ ಭಾಗಗಳಿಗೆ ಇವರು ಹಲ್ಲೆ ಮಾಡಿರುವಂಥದ್ದು. ಈ ಹಲ್ಲೆ ಮಾಡಿರುವಂಥ ಗಾಯದ ಗುರುತುಗಳು ಈಗ ಮೃತದೇಹದ ಮೇಲೆ ಪತ್ತೆ ಆಗಿದೆ. ಅದನ್ನು ಅದರ ರಿಪೋರ್ಟ್ ಈಗ ಟೋಟಲಿ ಮರಣೋತ್ತರ ವರದಿಯ ರಿಪೋರ್ಟ್ ಬರೋದಕ್ಕೆ ತಡ ಆಗುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿ ಮೃತ ಆಗಿದ್ರು, ಮತ್ತೆ ಇವರ ಪ್ರಾಣ ಯಾವಾಗ ಹೋಯ್ತು, ಮತ್ತೆ ಉಸಿರಾಟದ ನಿಂತಿರೋದು ಯಾವಾಗ, ಇವೆಲ್ಲವನ್ನು ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ಈಗ ದೇಹದ ಮೇಲೆ ಏನೆಲ್ಲ ಮಾರ್ಕ್ಗಳಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿದು ಬಂದಿರುವಂಥದ್ದು ವೈದ್ಯ ವಿಕ್ಟೋರಿಯಾ ಆಸ್ಪತ್ರೆಯ ಮಾಹಿತಿ ಪ್ರಕಾರ ತಿಳಿದು ಬಂದಿರುವಂಥದ್ದು. ಈಗ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಈಗ ಶುರುವಾಗಿರುವಂಥದ್ದು. ದೃಶ್ಯಗಳಲ್ಲಿ ಶವಾಗಾರದ ಬಳಿ ನಿಂತಿರುವಂಥವರ ಕುಟುಂಬಸ್ಥರನ್ನು ಸಹ ನಾವು ನೋಡ್ತಿರುವಂಥದ್ದು. ಮಮತಾ, ಓಕೆ, ಶವಾಗಾರದ ಬಳಿ ಅವರ ಪೋಷಕರ ಆಕ್ರಂದನ ಸಹಜವಾಗಿ ಇದ್ದೇ ಇರುತ್ತೆ. ಮತ್ತು ಚಿತ್ರದುರ್ಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ? ರೈಟ್, ನನ್ನ ಪ್ರಶ್ನೆ ಕೇಳ್ತಾ ಇದ್ರೆ, ಈಗ ಎಫ್ಎಸ್ಎಲ್ ರಿಪೋರ್ಟ್ ಅಲ್ಲೂ ಕೂಡ ಗಾಯದ ಗುರುತುಗಳ ವಿಷಯವಾಗಿ ವಿಷಯಗಳು ಪತ್ತೆ ಆಗ್ತಾ ಇದೆ ಅಂತ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ನಿಂದ ಸಿಗಬಹುದಾದಂತಹ ಅಂಶಗಳೇನು? ಖಂಡಿತ, ಯಾಕಂದ್ರೆ ಈಗ ಮರಣೋತ್ತರ ಪರೀಕ್ಷೆ ಆಗಿರೋದ್ರಿಂದ ಪರೀಕ್ಷೆ ಮುಕ್ತಾಯ ಆದ ನಂತರದಲ್ಲೇನೆ ಕಂಪ್ಲೀಟ್ಲಿ ರಿಪೋರ್ಟ್ ಬರುವಂಥದ್ದು. ಅಂದರೆ ಸದ್ಯಕ್ಕೆ ದೇಹದ ಮೇಲೆ ಆಗಿರುವಂತಹ ಮಾರ್ಕ್ಗಳ ಬಗ್ಗೆ, ಅಂದರೆ ಅವ್ರು ಯಾವ ರೀತಿ ಅಲ್ಲೇ ಆಗಿದೆ, ಅದರ ಅಳತೆ ಏನು ಅನ್ನೋದ್ರ ಬಗ್ಗೆ ಈಗ ರಿಪೋರ್ಟ್ನ ಸಿದ್ಧತೆ ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಯಾವ ಕಾರಣಕ್ಕೆ, ಯಾವ ಸಂದರ್ಭದಲ್ಲಿ ಉಸಿರಾಟ ನಿಂತಿದೆ, ಅಂದರೆ ಈತನಿಗೆ ಎಲ್ಲೆಲ್ಲಿ ಏಟಾಗಿದೆ, ಇದೆಲ್ಲವನ್ನ ರಿಪೋರ್ಟ್ ಪಡೆಯೋದಕ್ಕೆ ಸಮಯ ತಗೊಳುತ್ತೆ. ಅಂದರೆ ಈಗ ಏನು ದೈಹಿಕ 2 ರೀತಿಯ ರಿಪೋರ್ಟ್ಗಳು, ಒಂದು ಎಲ್ಲೆಲ್ಲಿ ಹಲ್ಲೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಎಫ್ಎಸ್ಎಲ್ ಇಂದ ತಯಾರಿ ಮಾಡ್ಕೋತಿರುವಂಥದ್ದು. ಜೊತೆಗೆ ಮರಣೋತ್ತರ ಸಂಪೂರ್ಣ
ವರದಿ ಬರೋದಕ್ಕೆ ಇನ್ನೂ 1 ದಿವಸ ಅಥವಾ 2 ದಿವಸ ಆಗುತ್ತೆ. ಅಂದರೆ ಲ್ಯಾಬ್ಗೆ ಕಳಿಸ್ಬೋದು, ಅವರ ಕೂದಲನ್ನ ಕಳಿಸ್ತಾರೆ, ಜೊತೆಗೆ ಉಗುರಿನ ಸ್ಯಾಂಪಲ್ನ ಕಲೆಕ್ಟ್ ಮಾಡಿರ್ತಾರೆ, ಅದನ್ನು ಸಹ ಕಳಿಸುವಂಥ ಇದಾಗುತ್ತೆ. ಮತ್ತು ಯಾವ ಸಂದರ್ಭದಲ್ಲಿ ಅಂದರೆ ಮೃತಪಟ್ಟಂತಹ ಸಂದರ್ಭ ಸಮಯ ಎಷ್ಟು, ಅಂದರೆ ಅಲ್ಲೇ ನಡೆದ ಸಂದರ್ಭಕ್ಕೂ ಮತ್ತು ಆತ ಕೊನೆ ಉಸಿರೆಳೆದ ಸಂದರ್ಭಕ್ಕೂ ಎಷ್ಟು ಸಮಯಗಳು ಆತ ನರಳಾಡಿದ್ದ, ಈ ಎಲ್ಲ ವರದಿಗಳು ಸಹ ಸಂಪೂರ್ಣ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬರುತ್ತೆ. ಆದರೆ ಅಲ್ಲಿವರೆಗೂ ಕಾಯಲೇಬೇಕಾಗುತ್ತೆ. ಈಗ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಯ ಪ್ರೊಸೀಜರ್ ಏನಿದೆ ವೈದ್ಯಾಧಿಕಾರಿಗಳ ತಂಡ ಇಲ್ಲಿ ಶವಾಗಾರದಲ್ಲಿ ಅದನ್ನು ಮುಗಿಸಿರುವಂಥದ್ದು. ರಿಪೋರ್ಟ್ ಸಂಪೂರ್ಣ ರಿಪೋರ್ಟ್ ಬರೋದಕ್ಕೆ ತಡ ಆಗುವಂಥ ಅದನ್ನು ನೇರವಾಗಿ ಪೊಲೀಸ್ ಇಲಾಖೆ ಕೊಡ್ತಾರೆ. ಅಂದರೆ ಕಾಸ್ ಆಫ್ ಡೆತ್ ಅಂತ ಏನು ಕರೀತಾರೆ ಅದನ್ನು ಸಹ ರಿಪೋರ್ಟಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಬರುತ್ತೆ. ಅಂದರೆ ಯಾವ ಸಮಯದಲ್ಲಿ ಈ ಕೊನೆ ಯಾವ ಏಟಿಗೆ ಆತ ಮೃತಪಟ್ಟಿದ್ದಾನೆ ಅಥವಾ ನೋವಿನಿಂದ ಮೃತಪಟ್ಟಿದ್ದಾನ, ಅಂದರೆ ಚಿಕಿತ್ಸೆ ಪಡೆದರೆ ನೋವು ತಳಲಾರದೆ ಮೃತಪಟ್ಟಿದ್ದಾನ, ಈ ಎಲ್ಲ ಅಂಶಗಳನ್ನು ಸಹ ಮರಣೋತ್ತರ ಪರೀಕ್ಷೆಯಲ್ಲಿ ಕೊನೆಗೆ ತಿಳಿಯುತ್ತೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ದೇಹದ ಮೇಲೆ ಎಲ್ಲೆಲ್ಲಿ ಆತನಿಗೆ ಮಾರ್ಕ್ ಆಗಿತ್ತು ಆ ಮಾರ್ಕಿನ ಬಗ್ಗೆ ಮಾತ್ರ ಈಗ ಮಾಹಿತಿ ದೊರೆತಿರುವಂಥದ್ದು.